ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ಪ್ರಭುದೇವ್. ಎಂಎಲ್ಎ ಒಬ್ಬ ಶಾಸಕ ಆದವನು ಕಾನೂನುಗಳನ್ನ ರಚನೆ ಮಾಡ್ತಾನೆ. ಇನ್ನು ಆಪೋಸಿಷನ್ ಪಾರ್ಟಿಯಲ್ಲಿದ್ದ ಶಾಸಕರಿಗೆ ಇರೋ ಜವಾಬ್ದಾರಿ ಆಡಳಿತ ಪಕ್ಷದ ಶಾಸಕರಿಗಿಂತ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅವರ ಮೊದಲ ಕೆಲಸ ಅಂದ್ರೆ ಸರ್ಕಾರದ ಮೇಲೆ ಹದ್ದಿನ ಕಣ್ಣಿಟ್ಟು ಕಾಯೋದು. ಆದ್ರೆ ಹದ್ದಿನ ಕಣ್ಣಿಡಬೇಕಾದವ್ರೆ ಹಂಚ್ಕೊಂಡು ತಿನ್ನೋಣ ಅಂತ ಲಂಚಕ್ಕೆ ಕೈ ಒಡ್ಡಿದ್ರೆ ಪರಿಸ್ಥಿತಿ ಏನಾಗಬಹುದು? ಆಗ ಡಾಕ್ಟರ್ ಡೀಲ್ ಆಗ್ತಾರೆ, ಎಂಎಲ್ಎ ಸೇಲ್ ಆಗ್ತಾರೆ. ರಾಜಕೀಯದಲ್ಲಿ ಏನೋ ಬದಲಾವಣೆ ತರಬೇಕು ಅಂತ 2023ರಲ್ಲಿ ಬಿಜೆಪಿ ಹೊಸಬರಿಗೆ ಟಿಕೆಟ್ ಕೊಟ್ಟಿದ್ದಲ್ಲ. ಆ ಹೊಸಬರ ಫಲಿತಾಂಶದ ಫಲಶ್ರುತಿಯೇ ಈ ಡಾಕ್ಟರ್ ಚಂದ್ರು ಲಮಾಣಿ. ಎಂಎಲ್ಎ ಆದಾಗಲೇ ದುಡ್ಡು ಕೊಟ್ಟು ಟಿಕೆಟ್ ಗಿಟ್ಟಿಸಿಕೊಂಡ್ರು ಅನ್ನೋ ಆರೋಪ ಹೊತ್ತಿದ್ದ ಈತ ಎಂಎಲ್ಎ ಆದಮೇಲೆ ವಿವಾದಗಳಿಂದ ಸುದ್ದಿಯಾಗಿದ್ದೇ ಹೆಚ್ಚು. ಈಗ ಬಿಜೆಪಿ ನಾಯಕರು ಸೈಲೆಂಟ್ ಆಗಿ ಮೂಲೆಯಲ್ಲಿ ಕುಳಿತುಕೊಳ್ಳೋ ಹಾಗೆ ಮಾಡಿರೋ ಖ್ಯಾತಿ ಈತನದ್ದು. ಫೇಮಸ್ ಡಾಕ್ಟರ್ 6 ಕೋಟಿಯ ಅಧಿಪತಿ 11 ಲಕ್ಷ ಲಂಚಕ್ಕೆ ಆಸೆ ಬಿದ್ದರ? ಶಾಸಕರೇ ಧಮ್ಕಿ ಹಾಕಿದ್ರ? ನಿಮ್ ತಾಲೂಕಿನಾಗ ಮಾಡಿದ ನಮ್ ತಾಲೂಕಿನಾಗ ಮಾಡಿ ನಡ ಮುರಿದು ಕಳಿಸ್ತೀವಿ. ಆ ಸ್ವಾಮೀಜಿ ಟ್ರಾಪ್ ಮಾಡಿಸಿದ್ರ? ಬೇರೆ ಸೂತ್ರ ಹಮ್ಮೇವ್ರಿ. ಈಗ ನಾವು ಅದಕ್ಕ ಕುತ್ಕೊಂಡು ಮಾತಾಡಿದ ಒಂದ್ ಪ್ಲಾನ್ ಮುಂದುವರ್ಸನ್. ಬಿಜೆಪಿಗೆ ಮರ್ಯಾದೆ ಪ್ರಶ್ನೆ ಏನ್ ಮಾಡುತ್ತೆ ಹೈಕಮಾಂಡ್? ಡಾಕ್ಟರ್ ಚಂದ್ರು ಲಮಾಣಿ ಈಗ ಇಡೀ ದೇಶಾದ್ಯಂತ ಸುದ್ದಿಯಲ್ಲಿರೋ ಬಿಜೆಪಿ ಶಾಸಕ. ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ವಿಶೇಷ ಕನಸು ಕಂಡಿದ್ದ ಕನಸುಗಾರ. ಕ್ಷೇತ್ರಕ್ಕೆ ಹೋಗಲಿ, ವಿಧಾನಸೌಧಕ್ಕೆ ಬರಲಿ, ಅಭಿವೃದ್ಧಿಯ ಬಗ್ಗೆ ಅಷ್ಟೇ ಮಾತಾಡ್ತಿದ್ದ ನಾಯಕ. ಸರ್ಕಾರಿ ದಾಖಲೆಗಳನ್ನ ಅರೆದು ಕುಡಿದಿದ್ದ, ಪ್ರತಿಯೊಂದಕ್ಕೂ ದಾಖಲೆ ಕೇಳುತ್ತಿದ್ದ ನಾಯಕ. ಏನಾಗಿದೆ ಅಂದ್ರೆ ಸಭಾಧ್ಯಕ್ಷರೇ, ಅವ್ರು ಕುತ್ಕೊಂಡು ಲೇಬರ್ ಕಾರ್ಡ್ ತಗೊಂಡು ಅವ್ರಿಗೆ ಯಾರ್ಯಾರು ಬೇಕು ಅದನ್ನ ಬರ್ಕೊಂಡು ಫೇಕ್ ರಿಪೋರ್ಟ್ ಗಳನ್ನ ಕೊಟ್ಟಿದ್ದಾರೆ. ಅವ್ರಿಗೆ ಅದನ್ನ ಮಾಡಿದ್ದಾರೆ. ಅವರು 5,000 ನಮ್ ಕಾನ್ಸ್ಟಿಟ್ಯೂನ್ಸಿಯಿಂದ ತೋರಿಸಬೇಕಾಗಿತ್ತು, ಲೇಬರ್ ಕಾರ್ಡ್ ತಗೊಂಡು ಬರೋದು ಬಿಲ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ದಯವಿಟ್ಟು ಅದನ್ನ ಎನ್ಕ್ವೈರಿ ಮಾಡಿಸಂತ ನಾನು ಕೇಳ್ತಾ ಇರೋದು. ಅದ್ರ ಬಿಟ್ಟರೆ ಮತ್ತೇನಿಲ್ಲ. ಓಕೆ, ಅಲ್ಲ ಆಯ್ತು, ನಿಮಗೆ ಗೊತ್ತು ಅಷ್ಟೇ. ಹೇಳ್ರಿ. ಇದಿಷ್ಟೇ ಕತೆ ನೋಡಿದ್ರೆ ನೀವು ಡಾಕ್ಟರ್ ಚಂದ್ರು ಲಮಾಣಿ ಒಬ್ಬ ಅದ್ವಿತೀಯ ನಾಯಕ ಎಂಬ ಕಲ್ಪನೆಗೆ ಬರುತ್ತೀರೇನೋ. ಆದ್ರೆ ಇದೇ ಡಾಕ್ಟರ್ ಸೇಲ್ ಆಗ್ಬಿಟ್ಟಿದ್ದಾರೆ. ಅಂತದ್ದೊಂದು ಆರೋಪದ ಮೇಲೆ ಜೈಲು ಸೇರಿದ್ದಾರೆ. ಹುಟ್ಟು ರಾಜಕಾರಣಿಯಲ್ಲ, MBBS ಓದಿದ್ದ ಡಾಕ್ಟರ್. ಈ ಡಾಕ್ಟರ್ ಚಂದ್ರು ಲಮಾಣಿ ಹುಟ್ಟು ರಾಜಕಾರಣಿಯಲ್ಲ. ಹುಟ್ಟಿದ್ದು ಗದಗ ಜಿಲ್ಲೆಯ ಶಿರಹಟ್ಟಿಯಲ್ಲೇ ಆದ್ರೂ ಓದಿದ್ದು MBBS MD. 2018ರಲ್ಲಿ ಬೆಂಗಳೂರಿನ ESI ಪೋಸ್ಟ್ ಗ್ರಾಜ್ಯುಯೇಟ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂಡ್ ರಿಸರ್ಚ್ ನಿಂದ MD ಪದವಿ ಪಡೆದ ಡಾಕ್ಟರ್ ಚಂದ್ರಪ್ಪ ಲಮಾಣಿ ಶಿರಹಟ್ಟಿ ತಾಲೂಕು ಆಸ್ಪತ್ರೆಯಲ್ಲಿ ಆರೋಗ್ಯಾಧಿಕಾರಿಯಾಗಿ ಕೆಲಸ ಮಾಡಿದ್ದವರು. ಸರ್ಕಾರಿ ಕೆಲಸಕ್ಕೆ 2021ರಲ್ಲೇ ರಾಜೀನಾಮೆ. ಬಂಜಾರ ಸಮುದಾಯಕ್ಕೆ ರೋಲ್ ಮಾಡೆಲ್ ಲೀಡರ್. ದಲಿತರಾದರೂ ಡಾಕ್ಟರ್ ಚಂದ್ರು ಲಮಾಣಿ ಬಡವರೇನಲ್ಲ. 2021ರಲ್ಲಿ ಖಾಸಗಿ ಆಸ್ಪತ್ರೆ ಆರಂಭಿಸಲು ರಾಜೀನಾಮೆ ನೀಡಿದ್ದ ಡಾಕ್ಟರ್ ಚಂದ್ರು ಲಮಾಣಿ ಬಂಜಾರ ಸಮುದಾಯಕ್ಕೆ ಸೇರಿದವರು. ದಲಿತರಾದ ಡಾಕ್ಟರ್ ಚಂದ್ರಪ್ಪ ಲಮಾಣಿ ಆ ಸಮುದಾಯಕ್ಕೆ ರೋಲ್ ಮಾಡೆಲ್ ಆಗಿದ್ದ ನಾಯಕ. ಹಾಗಂತ ಬಡವರೇನಲ್ಲ. ಆರು ಕೋಟಿಯ ಒಡೆಯ ಡಾಕ್ಟರ್ ಚಂದ್ರು ಲಮಾಣಿ. ಇದು ಮೂಲಗಳ ಮಾಹಿತಿ ಏನಲ್ಲ, ಸ್ವತಃ ಡಾಕ್ಟರ್ ಚಂದ್ರು ಲಮಾಣಿ ಅವರೇ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಘೋಷಿಸಿಕೊಂಡಿದ್ದ ಸಂಪತ್ತಿನ ಲೆಕ್ಕ.
ಡಾಕ್ಟರ್ ಚಂದ್ರು ಲಮಾಣಿ ಸಂಪತ್ತಿನ ಅಧಿಕೃತ ಲೆಕ್ಕ ನೋಡೋದಾದ್ರೆ ಒಟ್ಟಾರೆ ಘೋಷಿತ ಆಸ್ತಿ 6.14 ಕೋಟಿ ಇದೆ. ಅದರಲ್ಲಿ ಕೃಷಿ ಭೂಮಿ, ವಾಣಿಜ್ಯ ಸಂಕೀರ್ಣ, ಲಕ್ಷ್ಮೇಶ್ವರದಲ್ಲಿರುವ ಬಾಲಾಜಿ ಆಸ್ಪತ್ರೆ ಸೇರಿದಂತೆ ಒಟ್ಟಾರೆ ಸ್ಥಿರ ಆಸ್ತಿ 5.5 ಕೋಟಿ ಇದೆ. ಕಾರು, ಚಿನ್ನಾಭರಣ, ಬ್ಯಾಂಕ್ನಲ್ಲಿರುವ ನಗದು ಇತ್ಯಾದಿ ಇರುವ ಚರಾಸ್ತಿ 1.10 ಕೋಟಿ ಇದೆ. ಸಾಲ 4.05 ಕೋಟಿ ಇದ್ರೆ ವಾರ್ಷಿಕ ಆದಾಯ 26.1 ಲಕ್ಷ ಇದೆ. ಆ 26.1 ಲಕ್ಷ ಆದಾಯದಲ್ಲಿ ಸ್ವಯಂ ಆದಾಯವೇ 21.3 ಲಕ್ಷವಂತೆ. ಇದು ಡಾಕ್ಟರ್ ಚಂದ್ರು ಲಮಾಣಿ ಅವರ ಆಸ್ತಿಯ ಹಿಸ್ಟ್ರಿ. ಇವರು MLA ಕ್ಯಾಂಡಿಡೇಟ್ ಆಗಿದ್ದೇ ರೋಚಕ, ರೋಮಾಂಚಕ. ಯಾಕಂದ್ರೆ 2023ರಲ್ಲಿ ಬಿಜೆಪಿ ಹೊಸ ಮುಖಗಳ ಅನ್ವೇಷಣೆಗೆ ನಿಂತಿತ್ತು. ಹಾಲಿ ಶಾಸಕರು ಪ್ರಭಾವಿಗಳನ್ನ ಕೈಬಿಟ್ಟು ಹೊಸಬರಿಗೆ ಹೆಚ್ಚು ಮಣೆ ಹಾಕಿತ್ತು. 2023ರಲ್ಲಿ ಬಿಜೆಪಿಯಿಂದ 75 ಹೊಸಬರಿಗೆ ಟಿಕೆಟ್. 75ರಲ್ಲಿ ಗೆದ್ದವರು ಕೇವಲ 13. ಗೆದ್ದ 13ರಲ್ಲಿ ಒಬ್ಬರು ಶಿರಹಟ್ಟಿಯ ಡಾಕ್ಟರ್ ಚಂದ್ರು ಲಮಾಣಿ. ಸರ್ಕಾರಿ ಉದ್ಯೋಗಕ್ಕೆ ರಾಜೀನಾಮೆ ನೀಡಿದ್ದ ಡಾಕ್ಟರ್ ಚಂದ್ರು ಲಮಾಣಿ ಅವರಿಗೆ ಟಿಕೆಟ್ ಸಿಕ್ಕಿದ್ದರೂ ರಾಜೀನಾಮೆ ಅಂಗೀಕಾರವಾಗದೆ ನಿಲ್ಲುವುದೇ ಕಷ್ಟವಾಗಿತ್ತು. ಕೊನೆಯ ಕ್ಷಣದಲ್ಲಿ ರಾಜೀನಾಮೆ ಅಂಗೀಕಾರವಾಗಿ ಬಿ ಫಾರ್ಮ್ ಸಿಕ್ಕು ಸ್ಪರ್ಧೆ ಮಾಡಿದ್ದರಷ್ಟೇ ಅಲ್ಲ, ಗೆದ್ದು ಇದ್ದರು. ಇದೆಲ್ಲ ಎಲೆಕ್ಷನ್ನಿಗೆ ನಿಂತಿದ್ದು ಗೆದ್ದ ಕತೆ ಆಯ್ತು. ಗೆಲ್ಲೋದಕ್ಕೆ ಮೊದಲು ಕಾಂಟ್ರವರ್ಸಿ ಸೃಷ್ಟಿಸಿಕೊಂಡಿದ್ದ ಡಾಕ್ಟರ್ ಚಂದ್ರು ಲಮಾಣಿ ಗೆದ್ದ ಮೇಲೆ ಇನ್ನೂ ಒಂದಿಷ್ಟು ಕಾಂಟ್ರವರ್ಸಿ ಹುಟ್ಟು ಹಾಕಿದ್ರು ಡಾಕ್ಟರ್ ಚಂದ್ರು ಲಮಾಣಿ. ಅವರು ಗೆದ್ದ ಮೇಲೆ ತಮ್ಮದೇ ಪಕ್ಷದ ಕಾರ್ಯಕರ್ತರ ಜೊತೆ, ರೈತರ ಜೊತೆ, ಕ್ಷೇತ್ರದ ಮತದಾರರ ಜೊತೆ, ಸೋಲಿಸಿದ್ದವರ ಜೊತೆ ಕಿರುಕುಗಳ ಮೇಲೆ ಕಿರಿಕು ಮಾಡಿಕೊಂಡಿದ್ರು. ವಿವಾದ ಪುರುಷ ಡಾಕ್ಟರ್ ಚಂದ್ರು ಲಮಾಣಿ. ಆರೋಪ ನಂಬರ್ 1, ಟಿಕೆಟ್ ಸಿಕ್ಕಾಗ ದುಡ್ಡು ಕೊಟ್ಟು ಟಿಕೆಟ್ ಪಡೆದ ಆರೋಪ. ಇವರಿಗೆ 2023ರಲ್ಲಿ ಟಿಕೆಟ್ ಕೊಟ್ಟಾಗ ದುಡ್ಡಿಗೆ ಮಾರಿಕೊಂಡರು ಎಂಬ ಆರೋಪ ಕೇಳಿ ಬಂದಿತ್ತು. ಟಿಕೆಟ್ ಕಳೆದುಕೊಂಡಿದ್ದ ರಾಮಣ್ಣ ಲಮಾಣಿಯವರೇ ಆಗ ಸಿಎಂ ಆಗಿದ್ದ ಬಸವರಾಜ ಬೊಮ್ಮಾಯಿ ವಿರುದ್ಧ ದುಡ್ಡಿಗೆ ಟಿಕೆಟ್ ಮಾರಿದರು ಎಂದು ಬಹಿರಂಗ ಆರೋಪ ಮಾಡಿದ್ರು. ಬಸವರಾಜ ಬೊಮ್ಮಾಯಿಯವರನ್ನ ನಾಲಾಯಕ್ ಸಿಎಂ ಎಂದು ಟೀಕಿಸಿದ್ರು. ಎಂತ ನಾಯಕಿ ಮುಖ್ಯಮಂತ್ರಿ ನಾ ದೇಶ ಕರ್ನಾಟಕ ರಾಜ್ಯದಾಗ ಎಲ್ಲೂ ನೋಡಿಲ್ಲ. ಅಂತ ಒಂದು ಲಕ್ಷಗಟ್ಟ ಮುಖ್ಯಮಂತ್ರಿ ಯಾರ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿನ ಕರ್ನಾಟಕದಾಗ ಯಾವ ಮುಖ್ಯಮಂತ್ರಿ ನೋಡಿಲ್ಲ. ಅಂತ ಒಂದು ಲಕ್ಷಗಟ್ಟ ಮುಖ್ಯಮಂತ್ರಿ ಈ ಕೆಲಸ ಮಾಡಿ ನನಗೆ ಟಿಕೆಟ್ ತಪ್ಪಿಸುವಂತ ಕೆಲಸ ಮಾಡ್ಯಾರ. ದೇವ್ರ ಅವರಿಗೆ ಒಂದು ಕಾಲ ಅವಕಾಶ ತರಬಹುದು, ನೋಡ್ತೀನಿ, ಮುಂದೆ ಕಾದು ನೋಡ್ತೀನಿ. ವಿವಾದ ಪುರುಷ ಡಾಕ್ಟರ್ ಚಂದ್ರು ಲಮಾಣಿ. ಆರೋಪ ನಂಬರ್ 2, ಪಕ್ಷದ ಕಾರ್ಯಕರ್ತರಿಗೆ ಜೀವ ಬೆದರಿಕೆ ಆರೋಪ. ತುಂಬಾ ಹಿಂದೇನಲ್ಲ, ಕೆಲವೇ ತಿಂಗಳ ಹಿಂದೆ 2025ರ ಡಿಸೆಂಬರ್ 11ನೇ ತಾರೀಕು ಇದೇ ಡಾಕ್ಟರ್ ಚಂದ್ರು ಲಮಾಣಿ ವಿರುದ್ಧ ಜೀವ ಬೆದರಿಕೆ ಆರೋಪ ಕೇಸ್ ದಾಖಲಾಗಿತ್ತು. ರೈತ ನಾಮದೇವ ಮಾಂಡ್ರೆ ವಿರುದ್ಧ ಜೀವ ಬೆದರಿಕೆ ಹಾಕಿದ್ದ ಆರೋಪದಲ್ಲಿ ಕೇಸ್ ದಾಖಲಾಗಿತ್ತು. ಆಗಲೂ ಒಂದು ಆಡಿಯೋ ವೈರಲ್ ಆಗಿತ್ತು. ಹಲೋ ಹಲೋ, MLA ಮಾತಾಡೋದಪ್ಪ. ಹೇಳ್ರಿ ಸರ. ಏನೋ ಹಗರವಾಗಿ ಮಾತಾಡ್ತೀವಿ ಅಂತ, ಯಾಕ ನಿನಗೇನು ಲಮಾಣಿ ಅವ್ರಂದ್ರೆ ಕಾಣಲ್ಲ ನಿನ್ ಕಣ್ಣಿಗೆ? ಸರ ನಾನು ಆತರ ಮಾತಾಡ್ಲಿಲ್ಲ. ಪಕ್ಕಿರೇಸ್ ರಟ್ಟಿಹಳ್ಳಿ ಅವರು ನೀ ಏನಂದಿ? MLA ಅವ್ರು ವೇಸ್ಟ್ ಆಗ್ಯಾರ ಏನೇನೋ ಅಂದಿ ಅಂತ. ಹಂಗ ಮಾತಾಡ್ಲಿಲ್ಲ ನಾನು ಸರ, ನಾನ್ ಹಂಗ ಮಾತಾಡ್ಲಿಲ್ಲ. ಏನ್ ಅನ್ಕೊಂಡಿ ನೀನು? ಎಲ್ಲದಿಲ್ಲ ನಿಮ್ ಬಗ್ಗೆ ಗೌರವಲಿಂದನ ಮಾತಾಡ್ದೆ. ಎಲ್ಲದಿ? ಕೇಳ್ರಿಲೆ, ಎಲ್ಲದಿ ನೀನು? ಸರ ನಾನು ನೀನ್ ಎಲ್ಲದಿ ಹೇಳು, ಸಿರೆಟ್ಟಾಗದೆ ನಿಮ್ ಮನೆಗೆ ಬರ್ತೀನಿ. ಸರ ನಾ ಏನ್ ಮಾಡಕತ್ತೀನಿ ನೀ ಮಾತಾಡಿ. ಅಲ್ಲೇ ಇರೋ, ಸಿರೆಟ್ ಆಗಿರೋ, ಈಗ ಬರ್ತೀನಿ ಇನ್ನೊಂದ್ ಅರ್ಧ ತಾಸಲ್ಲಿ. ಸರ ನಾನ್ ಏನ್ ನೀ ಏನಂದಿ ಅವ್ರಿಬ್ಬರನ್ನು ಕರೆಸ್ತೀನಿ. ಜಾನು ಲಮಾಣಿಗೂ ಕರೆಸ್ತೀನಿ, ಜಾನು ಲಮಾಣಿನೂ ಕರೆಸ್ತೀನಿ, ಪಕ್ಕಿರೇಸ್ ರಟ್ಟಿಹಳ್ಳಿನೂ ಕರೆಸ್ತೀನಿ. ಹೇಳೋದ್ ಕೇಳೋ, ಹೇಳೋದ್ ಕೇಳೋ, ಹೇಳೋದ್ ಕೇಳೋ. ನಾನು ಏನ್ ಹೇಳಕತ್ತೀನಿ? ಕೇಳೋ ಇಲ್ಲೇ, ಕೇಳೋ ಇಲ್ಲೇ. ಇನ್ನು ಅರ್ಧ ಗಂಟೆಯಲ್ಲಿ ನಾನು ಸಿರೆಟ್ಟಿಯಲ್ಲಿ ಇರ್ತೀನಿ. ನೀನ್ ಅಲ್ಲಿ ಬಾ, ಅವ್ರಿಬ್ಬರನ್ನು ಕರೆಸ್ತೀನಿ. ಯಾರನ್ರಿ? ಆ ಪಕ್ಕಿರೇಸ್ ರಟ್ಟಿಹಳ್ಳಿ, ಜಾನು ಲಮಾಣಿನ ಕರೆಸ್ತೀನಿ ಅಲ್ಲೇ. ಏನ್ ಮಾತಾಡಿಲ್ಲಲ್ರಿ? ನೀನಲ್ಲಿ ಇರು, ಏನ್ ಮಾತಾಡಿ ಏನಿಲ್ಲ ಅನ್ನೋದಲ್ಲಿ ಕೇಳ್ತೀನಿ. ಸರ ನಾನ್ ಮಾತಾಡಿದ್ದೇನು? ಇಲ್ಲ ಅಂದ್ರೆ ನಿನಗೆ ಈಗ FIR ಈಗ ಹೋಗಿ ಸೀದಾ ಸ್ಟೇಷನ್ ಕುಂತು ನಿನಗೆ ಕರೆಸ್ತೀನಿ. ನಿನಗ ನಾನ್ ಮಾತಾಡಿಲ್ರಿ, ಏನ್ ಮಾತಾಡಿರ್ಬೇಕು ಅದು ಮಾತಾಡಿ. ಅದೇ ನೀ ಏನ್ ಮಾತಾಡಿ ಅನ್ನೋದು ಕೇಳ್ತೀನಿ. ನೀ ಏನ್ ಮಾತಾಡಿ ಅನ್ನೋದು ಕೇಳ್ತೀನಿ. ಕೇಳಲೇ ಇಲ್ಲಿ.
ವಿವಾದ ಪುರುಷ ಡಾಕ್ಟರ್ ಚಂದ್ರು ಲಮಾಣಿ ಆರೋಪ ನಂಬರ್ 3 ಕಷ್ಟ ಹೇಳಿಕೊಂಡ ಮಹಿಳೆಯ ಮೇಲೆ ದರ್ಪ. ಶಾಸಕರಾಗಿ ವರ್ಷ ಕಳೆಯುವ ಮೊದಲೇ 2024ರಲ್ಲಿ ಗದಗದ ಲಕ್ಷ್ಮೇಶ್ವರ ಪಟ್ಟಣದ 17ನೇ ವಾರ್ಡ್ನಲ್ಲಿ ಕಷ್ಟ ತೋಡಿಕೊಂಡ ಮಹಿಳೆಯ ಮೇಲೆ ದರ್ಪ ತೋರಿಸಿದ್ದ ಲಮಾಣಿ ಆ ವಿಡಿಯೋ ಕೂಡ ವೈರಲ್ ಆಗಿತ್ತು. ಅದಕ್ಕೆ ಬಂದಿಲ್ಲ ಮಾಡಕ್ಕೆ ನಾನು ನೀವು ಬಾಯ್ ಮಾಡ್ಕೊಂಡು ನಿಂತಾಳಲ್ಲ ನಾನು ಪ್ರಜೆ ಅಲ್ಲ ರೆಕಾರ್ಡಿಂಗ್ ಮಾಡಬೇಡ ಅಂದೆ. ನಿನಗೆ ಏನ್ ಬೇಕು ಹೇಳ ಮಾಹಿತಿ ಕೊಡ್ತೀನಿ ನಾನು. ಬೇಡ ತೋರ್ಸ ರೆಕಾರ್ಡಿಂಗ್ ತೆಗಿಯೋದನ್ನ ತೆಗಿಯೋ ಮಾರಾಯ. ಆಯ್ತು ಸರ್. ವಿವಾದ ಪುರುಷ ಡಾಕ್ಟರ್ ಚಂದ್ರು ಲಮಾಣಿ ಆರೋಪ ನಂಬರ್ 4 ಪ್ರತ್ಯೇಕ ಉತ್ತರ ಕರ್ನಾಟಕಕ್ಕಾಗಿ ಬೇಡಿಕೆ ಇಟ್ಟಿದ್ದ ನಾಯಕ. ಇನ್ನು ಕರ್ನಾಟಕ 2 ಭಾಗವಾಗಬೇಕು, ಉತ್ತರ ಕರ್ನಾಟಕಕ್ಕೆ ಪ್ರತ್ಯೇಕ ರಾಜ್ಯ ಕೊಡಬೇಕು ಅಂತ ಬಹಿರಂಗ ಹೇಳಿಕೆ ನೀಡಿದ್ದ ಡಾಕ್ಟರ್ ಚಂದ್ರು ಲಮಾಣಿ ಆಮೇಲೆ ತಮ್ಮ ಮಾತನ್ನ ಮಾಧ್ಯಮಗಳು ತಿರುಚಿವೆ ಅಂತ ಹೇಳಿಕೆ ಕೊಟ್ಟಿದ್ರು. ವಿವಾದ ಪುರುಷ ಡಾಕ್ಟರ್ ಚಂದ್ರು ಲಮಾಣಿ ಆರೋಪ ನಂಬರ್ 5 ಪ್ರವಾಸಿ ಮಂದಿರದ ರೂಮ್ಗಾಗಿ ಕಾಂಗ್ರೆಸ್ ನಾಯಕಿ ಜೊತೆ ಕಿತ್ತಾಟ. 2023ರಲ್ಲಿ ಪ್ರವಾಸಿ ಮಂದಿರದ ಒಂದು ಕೊಠಡಿಗಾಗಿ ಕಾಂಗ್ರೆಸ್ ನಾಯಕಿ ತಮ್ಮ ವಿರುದ್ಧವೇ ಸೋತಿದ್ದ ಸುಜಾತ ದೊಡ್ಡಮನಿಯವರ ಜೊತೆ ಶರಂಪರ ಜಗಳ ಮಾಡಿಕೊಂಡಿದ್ದರು. ನಾವ್ ಬಂದಾಗ ಪಾಪ ಅವ್ರು ಬಿಟ್ಟು ಕೊಡ್ಬೇಕು ಅನ್ನಂಗಿರ್ರಿ ಅದನ್ನ ಬಿಟ್ಟು ವಿವಾದ ಪುರುಷ ಡಾಕ್ಟರ್ ಚಂದ್ರು ಲಮಾಣಿ ಆರೋಪ ನಂಬರ್ 6 ಪ್ರಶ್ನೆ ಮಾಡಿದ್ದ ರೈತರಿಗೆ ಬೈದು ವಿವಾದ. 2025ರ ಮೇ ತಿಂಗಳ 12ನೇ ತಾರೀಕು ಶಿರಹಟ್ಟಿ ಕ್ಷೇತ್ರದ ಕೆಲವು ರೈತರು ತಮ್ಮ ಗ್ರಾಮದ ಸಮೀಪ ಹಳ್ಳದ ಮಣ್ಣು ತೆಗೆಯುತ್ತಿರುವ ಬಗ್ಗೆ ರೈತರು ಪ್ರಶ್ನೆ ಮಾಡಿದ್ರು. ತಮ್ಮನ್ನ ಪ್ರಶ್ನೆ ಮಾಡಿದ ರೈತರ ವಿರುದ್ಧವೇ ಡಾಕ್ಟರ್ ಚಂದ್ರು ಲಮಾಣಿ ಬಾಯಿಗೆ ಬಂದಂತೆ ಬೈದಿದ್ರು. ವಿವಾದ ಪುರುಷ ಡಾಕ್ಟರ್ ಚಂದ್ರು ಲಮಾಣಿ ಆರೋಪ ನಂಬರ್ 7 ಶಾಸಕರ ಕಾರು ಚಾಲಕ ಶಾಸಕರ ಮನೆಯಲ್ಲೇ ಆತ್ಮಹತ್ಯೆ. ಇನ್ನು ಇದೇ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅವರ ಕಾರು ಚಾಲಕ ಸುನೀಲ್ ಲಮಾಣಿ ಎಂಬುವರು ಶಾಸಕರ ಮನೆಯಲ್ಲೇ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಇವರ ಸಂಬಂಧಿಕರು ಆಗಿದ್ದ ಸುನೀಲ್ ಲಮಾಣಿ ಜನವರಿ 10, 2025ರಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಪ್ರಕರಣಕ್ಕೆ ಇವರು ಕಾರಣ ಅಲ್ಲವಾದರೂ ಮೃತದೇಹವನ್ನ ಅವಸರವಾಗಿ ತೆಗೆಸಿದ್ದ ಆರೋಪ ಕೇಳಿಬಂದಿತ್ತು. ಇಷ್ಟೆಲ್ಲ ಆರೋಪ ಪ್ರತ್ಯಾರೋಪಗಳ ಮಧ್ಯೆ ಶಾಸಕರು ಒಂದಿಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದಾರಂತೆ. ಆದ್ರೆ ಅವೆಲ್ಲವನ್ನು ಈ ಲಂಚದ ಕೇಸ್ ನುಂಗಿ ಹಾಕಿದೆ. 6 ಕೋಟಿಯ ಒಡೆಯ 11 ಲಕ್ಷಕ್ಕೆ ಕೈ ಒಡ್ಡಿ ಲೋಕಾಯುಕ್ತ ಟ್ರ್ಯಾಪ್ನಲ್ಲಿ ಸಿಕ್ಕಿ ಬಿದ್ದಿದ್ದಾರೆ. 6 ಕೋಟಿ ಇದ್ದರೂ 11 ಲಕ್ಷಕ್ಕೆ ಕೈ ಚಾಚಿದ್ರ. ಲಂಚದ ಹಣಕ್ಕೆ ಧಮ್ಕಿ ಹಾಕಿದ್ರ ಡಾಕ್ಟರ್ ಚಂದ್ರು ಲಮಾಣಿ. 6 ಕೋಟಿಯ ಆಸ್ತಿ, ತಮ್ಮದೇ ಆದ ಒಂದು ಆಸ್ಪತ್ರೆ ಇದ್ರು, ವರ್ಷಕ್ಕೆ ಸುಮಾರು 20 ರಿಂದ 25 ಲಕ್ಷ ಆದಾಯ ಇದ್ರು, ಯಕಶ್ಚಿತ್ 11 ಲಕ್ಷಕ್ಕೆ ಕೈ ಚಾಚಿದ್ರ. ಅನುಮಾನ ಮೂಡೋದು ಸಹಜ. ಆದರೆ ಈಗ ಪರ್ಸೆಂಟೇಜ್ ಅನ್ನೋದು ಕಾಮನ್ ಆಗಿಬಿಟ್ಟಿದೆ ನೋಡಿ. ಹೀಗಾಗಿ ಯಾರನ್ನು ನಂಬೋ ಪರಿಸ್ಥಿತಿಯಲ್ಲಿ ಜನ ಇಲ್ಲ. ಅದಕ್ಕೆ ತಕ್ಕಂತೆ ಶಾಸಕರ ಆಡಿಯೋ ಒಂದು ಲೀಕ್ ಆಗಿದೆ. ಆ ಆಡಿಯೋ ಪ್ರಕಾರ ಶಾಸಕರೇ ಧಮ್ಕಿ ಹಾಕಿ ದುಡ್ಡು ಕೇಳಿದ್ದಾರಂತೆ. ಈ ಆಡಿಯೋದಲ್ಲಿರೋದು ಕಾಂಗ್ರೆಸ್ ಕಾರ್ಯಕರ್ತ, ಹೆಸರು ವಿಜಯ್ ಪೂಜಾರ್. ಸರಳವಾಗಿ ಅನ್ಕೊಂಡು ನಡನ ಮುಡಿಸ್ತೀನಿ. ಇನ್ನು ನಮಗೆ ನಿಂತಲ್ಲ ನ್ಯೂಸ್ ಅಂತ ಅನ್ಕೊಂಡ್ಯಾ ನೀನು? ರೀತಿ ವಿಶ್ವಾಸದಿಂದ ಹೇಳಿದ್ರೆ ಇಂಥದ್ದೆಲ್ಲ ನಾಟಕ ಮಾಡ್ತೀನಿ. ಸುಳ್ಳು ಹೇಳ್ತೀಯ ನೀನು. ಎಲ್ಲಮ್ಮಗೆ ಹೋಗಿನಿ, ಮಲ್ಲಮ್ಮಂಗೆ ಹೋಗಿನಿ, ಹಳ್ಳಮ್ಮಗೆ ಹೋಗಿನಿ. ನೀನು ಇಂಥದ್ದು ನಿಮ್ಮ ತಾಲೂಕಿನಾಗ ಮಾಡಿದ್ರೆ ನಮ್ಮ ತಾಲೂಕಿನಾಗ ಮಾಡಿ ನಡ ಮುರಿದು ಕಳಿಸ್ತೀಯ ಸರ್. ಇದೊಂದು ಸ್ವಲ್ಪ ತಪ್ಪಾಗಿದೆ ಸರ್. ಅದು ಅಂದ್ರೆ ಅವ್ರು ಬೇರೆಯವ್ರ ಹೆಸರು ಬಿಡೋ. ನೀನು ಯಾರ ಹೆಸರಿಗೆ ಆಗಿತ್ತದು? ನಮ್ಮ ಹೆಸರಲ್ಲಿ ಆಗಿತ್ತು ಸರ್. ನೀನೇನು ಅದನ್ನ ಮತ್ತೆ ಯಾಕೆ ಮಾಡ್ಬೇಕಾದ್ರೆ ಆನ್ಸರ್ ಅದನ್ನ ನಾವು 2 ಹೇಳಿದ್ವಿ ಸರ್. ಅದನ್ನ ನಿಮ್ಗೆ ಕನ್ಫ್ಯೂಸ್ ಆಗಿತ್ತು. ಏನು 2? ನನಗೇನು ಗೊತ್ತಿಲ್ಲ ಅನ್ಕೊಟ್ಯಾ ಕನ್ಫ್ಯೂಷನ್ ಮಾಡಕ್ಕ? ಅವತ್ತು ಬಿಡ 2 ಹೇಳಂತೂ ನನಗೆ ಕನ್ಫ್ಯೂಷನ್ ಆಗೈತದ.
ಇದೊಂದು ಆಡಿಯೋ ಡಾಕ್ಟರ್ ಚಂದ್ರು ಲಮಾಣಿ ಅವರ ಹಣೆ ಬರಹ ಬಿಚ್ಚಿಟ್ಟಿತ್ತು. ಆದರೆ ವೀಕ್ಷಕರೇ, ಈ ಡಾಕ್ಟರ್ ಚಂದ್ರು ಲಮಾಣಿ ಅವರು ಷಡ್ಯಂತ್ರಕ್ಕೆ ಬಲಿಯಾದ್ರ ಅನ್ನೋ ಆರೋಪವೂ ಇದೆ. ಆಡಿಯೋ ಸ್ಫೋಟದಿಂದ ಲೋಕಾಯುಕ್ತ ಕೇಸ್ಗೆ ಬಿಗ್ ಟ್ವಿಸ್ಟ್. ಡಾಕ್ಟರ್ ಚಂದ್ರು ಲಮಾಣಿ ಅರೆಸ್ಟ್ಗೆ ಕಾರಣವೇ ಈ ಆಡಿಯೋ. ಒಂದು ಆಡಿಯೋ ಇದೆ. ಇದು ಧಮ್ಕಿ ಆಡಿಯೋ ಅಲ್ಲ, ಪ್ಲಾನ್ ಮಾಡ್ತಿರೋ ಆಡಿಯೋ. ಈ ಆಡಿಯೋದಲ್ಲಿರೋ ಆ ಸ್ವಾಮೀಜಿ ಯಾರು? ಲಂಚದ ದುಡ್ಡು ಕೊಡ್ಲಿಲ್ಲ ಅಂದ್ರೆ MLA ಸೊಂಟ ಮುರಿತಾರಂತೆ. ಕೊಟ್ರೆ ಏನಾಗತ್ತೆ? 11 ಲಕ್ಷವನ್ನ MLAನೇ ತಗೊಂಡ್ರೆ ಇನ್ನು ಉಳಿದಿರೋರು ಎಷ್ಟೆಷ್ಟು ಶೇರ್ ಕೇಳ್ತಾರೆ? ಇಷ್ಟಕ್ಕೂ ಜನ ಟ್ಯಾಕ್ಸ್ ಕಟ್ತಾ ಇರೋದು ಈ ಕಳ್ಳ ಖದೀಮರು ಬದುಕಲಿ ಅಂತಾನ? ಆ ಕತೆ ಬಿಡಿ, ಆಕ್ರೋಶ ಹೇಳ್ಕೊಳ್ಳೋದಷ್ಟೇ. ಈ ಕತೆ ಇಂಟ್ರೆಸ್ಟಿಂಗ್ ಆಗಿದೆ. ಡಾಕ್ಟರ್ ಚಂದ್ರು ಲಮಾಣಿ ಅರೆಸ್ಟ್ಗೆ ಕಾರಣವೇ ಈ ಆಡಿಯೋ. 1 ಕೋಟಿಯ ಕಾಮಗಾರಿಗೆ 11 ಲಕ್ಷ ಲಂಚಕ್ಕೆ ಡಿಮ್ಯಾಂಡ್. ಈಗ ಒರಿಜಿನಲ್ ಕತೆಗೆ ಬರೋಣ. ಆಗಿದ್ದು ಏನಂದ್ರೆ, ಸಣ್ಣ ನೀರಾವರಿ ಇಲಾಖೆಯ ಒಂದು ಕಾಮಗಾರಿಗೆ ಕಾಂಟ್ರಾಕ್ಟ್ ಕರೆಯಲಾಗಿತ್ತು. ರಸ್ತೆ ಬದಿಯಲ್ಲಿ ಒಂದು ತಡೆಗೋಡೆ ನಿರ್ಮಾಣದ ಸಂಬಂಧ ಕರೆದಿದ್ದ ಕಾಮಗಾರಿ ಅದು. ವಿಜಯ್ ಪೂಜಾರ್ ಅನ್ನೋರು ಕಾಂಟ್ರಾಕ್ಟ್ ತಗೊಂಡಿದ್ರಂತೆ. 11 ಲಕ್ಷ ಲಂಚಕ್ಕೆ ಡಿಮ್ಯಾಂಡ್ ಮಾಡಿದ್ದ ಶಾಸಕರು 5 ಲಕ್ಷ ಲಂಚದ ಹಣಕ್ಕೆ ಡಿಮ್ಯಾಂಡ್ ಇಟ್ರಂತೆ. ಯಾವಾಗ ಶಾಸಕರು ಬಾಯಿಗೆ ಬಂದಂತೆ ಕೂಗಾಡಿದ್ರೋ ಆಗ ಅವರು ಲೋಕಾಯುಕ್ತದ ಬಳಿ ಹೋಗ್ತಾರೆ. ಲೋಕಾಯುಕ್ತ SP ಸಿದ್ದಲಿಂಗಯ್ಯ ಅವರ ಟೀಮ್ ಆಕ್ಟಿವ್ ಆಗುತ್ತೆ. 5 ಲಕ್ಷ ಹಣವನ್ನ ಕವರ್ನಲ್ಲಿಟ್ಟು ಇದೇ ಡಾಕ್ಟರ್ ಚಂದ್ರು ಲಮಾಣಿ ಅವರ ಲಕ್ಷ್ಮೇಶ್ವರದಲ್ಲಿರುವ ಬಾಲಾಜಿ ಆಸ್ಪತ್ರೆಗೆ ಕೊಡೋಕೆ ಹೋಗ್ತಾರೆ. ಅಲ್ಲಿ ಆ ಹಣವನ್ನ ರಿಸೀವ್ ಮಾಡ್ಕೊಳ್ಳೋಕೆ ಡಾಕ್ಟರ್ ಚಂದ್ರು ಲಮಾಣಿ ಅವರ PAಗಳು ಇಬ್ರಿರ್ತಾರೆ. ಒಬ್ಬರು ಸರ್ಕಾರ ಕೊಟ್ಟಿರೋ PA ಮಂಜುನಾಥ್ ವಾಲ್ಮೀಕಿ, ಇನ್ನೊಬ್ರು ಅವರೇ ನೇಮಕ ಮಾಡಿಕೊಂಡಿರೋ PA ಗುರುನಾಯಕ್. ಅವರಿಬ್ಬರ ಕೈಗೆ ಲಂಚದ ಅಡ್ವಾನ್ಸ್ ಕೊಡ್ತಾ ಇದ್ದಂತೆ ಲೋಕಾಯುಕ್ತ ಟೀಮ್ ರೇಡ್ ಮಾಡುತ್ತೆ. ಇಬ್ಬರನ್ನು ಅರೆಸ್ಟ್ ಮಾಡುತ್ತೆ. ಅದಾದ ಮೇಲೆ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅವರನ್ನು ಅರೆಸ್ಟ್ ಮಾಡುತ್ತೆ. ಅರೆಸ್ಟ್ ವೇಳೆ ಹೈ ಡ್ರಾಮಾ. ಡಾಕ್ಟರ್ ಚಂದ್ರು ಲಮಾಣಿ ಜೈಲಿಗೆ. ಇನ್ನು ಅರೆಸ್ಟ್ ಮಾಡುವಾಗ ಬೆಂಬಲಿಗರು ಕಾಂಗ್ರೆಸ್ಸಿಗೆ ಧಿಕ್ಕಾರ ಕೂಗಿದ್ದಾರೆ. ಒಂದಿಷ್ಟು ಜನ ಅದೇನೋ ಘನ ಸಾಧನೆ ಮಾಡಿದ್ರು ಅನ್ನೋ ಹಾಗೆ ಬೋಲೋ ಭಾರತ್ ಮಾತಾ ಕಿ ಜೈ ಅಂತಾನೂ ಕೂಗಿದ್ದಾರೆ. ಸದ್ಯಕ್ಕೆ ಕೋರ್ಟ್ ವಿಚಾರಣೆಗಾಗಿ ಶಾಸಕರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಶಾಸಕರ ಬಂಧನದ ಹಿಂದೆ ಷಡ್ಯಂತ್ರ ಆರೋಪ. ಹೊಂಚು ಹಾಕಿ ಸಂಚು ಮಾಡಿ ಜೈಲಿಗೆ ತಳ್ಳಿದ್ರ. ಬಿಜೆಪಿ ಶಾಸಕರ ಅರೆಸ್ಟ್ ಹಿಂದೆ ದೊಡ್ಡ ಪ್ಲಾನೇ ಆಗಿದೆ, ದೊಡ್ಡ ಷಡ್ಯಂತ್ರ ಆಗಿದೆ ಅಂತ ಆರೋಪಿಸಿರೋ ಬಿಜೆಪಿ ಕಾರ್ಯಕರ್ತರು ಸಂಚು ಮಾಡಿ ಹೊಂಚು ಹಾಕಿ ಶಾಸಕರನ್ನ ಜೈಲಿಗೆ ಹಾಕಿದ್ದಾರೆ ಅಂತಿದ್ದಾರೆ. ಆ ಷಡ್ಯಂತ್ರದ ಆಡಿಯೋನೇ ಇದು. ಇವನು ಧೈರ್ಯನರ ಎದರ್ದಿರ್ಬೋದಂತ. ಇಲ್ರಿ, ಮುಂದ ಇವನ್ ಟಿಕೆಟ್ ತಪ್ಪಿಸ್ಲೇಬೇಕ್ರಿ. ತಾನ ಕಟ್ಬಿಡ್ರಿ. ಅಲ್ಲ, ಅದನ್ನ ಮಾಡಬೇಕ್ರಿ. ನಾನು ಅದನ್ನ ಮಾಡದ ಹೊರತು ನನಗಂತೂ ಸಮಾಧಾನ ಇಲ್ರಿ. ತಾನ ಮಾಡ್ಕೊಂತಾನ. ಆಗಬೇಕು. ಯಾಕಂದ್ರ ಸುಮ್ಮನ ನಾಳೆ ಮತ್ತ ಸಮಸ್ಯೆ ಮಾಡ್ಕೊಂಡ್ರ ಅಂದ್ರ ದೊಡ್ಡ ತೊಂದರೆ ಒಳಗ್ ಬೀಳ್ತೀವಿ. ಈ 5 ವರ್ಷದೊಳಗೆ 3 ವರ್ಷ ಹೋಗೈತಿ, ಇನ್ನು 2 ವರ್ಷ ಐತಿ. ಹೆಂಗ್ ಕಳಿತೀವಿಪಾ ನಾ ಅಂತೀವಿ. ಎಲ್ಲಾರ್ಗು ನೋವು ಐತ್ ನೋಡ್ರಿ. ಎಲ್ಲಾರ್ಗು ನೋವು ಐತ್ ನೋಡ್ರಿ. ಸಣ್ಣ ಬೈತಾನ್ರಿ. ಈ ತಾಲೂಕಿನ ಒಬ್ಬ ಸಣ್ಣ ಹುಡುಗ MLA ಬೈತಾನ್ರಿ. ಯಾ ರೋಡ್ ಶುದ್ಧ ಅದಾವ ಹೇಳ್ರಿ ಹೋಗ್ಲತ್ಲ. ಒಂದ್ ಹಿಡಿ ಮಣ್ಣು ಹಾಕಿಲ್ರಿ ರೋಡಿಗೆ. ಕಾಂಕ್ರೀಟ್ ಬೇಡ, ಡಾಂಬರ್ ಬೇಡ, ಮಣ್ಣರ್ರಿ. ಮಣ್ಣಿನ ಬಿಲ್ ತೆಗ್ದಿರ್ತಾರಲ್ರಿ ಹಾಕಿ ಅಂತೇಳಿ. ಹಾಕಿ ಒಂದ್ ತಕ್ಕೊಂತಾರ್ರಿ ಇವ್ರು.
ಬೇರೆ ಸೂತ್ರ ಹಮ್ಮಿವ್ರಿ, ನಾವು ಕುತ್ಕೊಂಡು ಸ್ವಲ್ಪ ಮಾತಾಡನ್ರಿ. ಅದ ಬೆಂಗಳೂರಾಗ ಬೇರೆ ಸೂತ್ರ ಹಮ್ಮಿವ್ರಿ ಈಗ ನಾವು ಅದಕ್ಕ ಕುತ್ಕೊಂಡು ಮಾತಾಡಿದ್ ಒಂದ್ ಪ್ಲಾನ್ ಮುಂದುವರ್ಸನ್ರಿ. ನಾಳೆ ಬಂದ್ ಬಿಡ್ರಿ, ನಾಳೆ ಬರ್ರಿ. ಸೋನು ಲಮಾಣಿ ಅಂತೇಳಿ ನಮ್ಮದ್ರೊಳಗ ಒಬ್ಬ ದೊಡ್ಡ ಲೀಡರ್ ರೀ ಅವನು. ಅವನು ಬೇರೆ ಬೇರೆ ಪಾಪ ಅವನು ವೈಯಕ್ತಿಕ ಅವನು ದಂಧೆ ಐತ್ರಿ ಪಾಪ. ವೀರೇಂದ್ರ ಪಪ್ಪಿ ಅವರೆಲ್ಲ ಪಾರ್ಟ್ನರ್ ರೀ ಅವ್ರು. ಅವ್ರೆಲ್ಲಾ ಕ್ಯಾಶಿನೋ ಇಂತದ್ರಾಗ ಅದಾರ್ರಿ ಅವ್ರ ಪಾಪ. ಅವ್ರು ನಮ್ ಭಕ್ತರು. ಅವನ್ ಗೊತ್ತಾಗೈತಿ ಅಜ್ಜಾರಿಗ್ ಬಾಳ್ ಟಾರ್ಚರ್ ಮಾಡ ಅಂತ ನೀವ ಅಂತೇಳಿ. ಅವನಿಗೆ ಒಬ್ಬ ಸಿರಾ ML ಹಿಂಗ ಮಾಡಿದ್ನರಿ. ಬ್ಯಾರೆ ಒಂದ್ ಸೂತ್ರದ ಗಾಳದಾಗ ಹಾಕಿ ಸಿಗಿಸಿದ್ನರಿ ಅವ್ನು. ಬೆಂಗಳೂರು ಟೀಮ್ ಐತ್ರಿ ಅದೊಂದು. ಕೆಲ್ಸ ಕೊಡ್ರಿ ಅಂತೇಳಿ ಬರ್ತಾರ್ರಿ ಅವ್ರು. ನೋಟ್ ಗಿದ ಹಚ್ಚಿ ಒಮ್ಮೆ IT ಇದಕ್ಕ ಒಗಿಸ್ಬಿಟ್ರಿ ಇವನ್ನ. ಸುಂದಗಾಯಿ ಕುಂದಿರ್ತಾನ್ರಿ ಇವ. ನಾಳೆ ಮಾತಾಡೋಣಂತ ಬರ್ರಿ, ಅವನ ಜೊತೆನೆ ಮಾತಾಡೋಣ ಫೋನ್ ಹಚ್ಚಿ. ತರ್ನ ಕೈ ಬಿಟ್ಟು ನಾವ್ ಸುಮ್ಮನೆ ಸೈಡ್ ನಿಲ್ಲನ್ರಿ. ಅಂದ್ರೆ ಸ್ವಾಮೀಜಿಯೊಬ್ಬರು ಸಂಚು ಮಾಡಿದ್ರ, ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಪ್ಲಾನ್ ಮಾಡಿದ್ರ. ಆದ್ರೆ ಆ ಆಡಿಯೋ ಕೇಳಿದ್ರೆ ಶಾಸಕರು ಜನರಿಗೆ ಬೈತಿದ್ದಾರೆ, ಕೆಲಸ ಆಗ್ತಿಲ್ಲ ಅನ್ನೋ ಮಾತುಗಳು ಇದೆಯಲ್ಲ, ಅದು ಬಿಡಿ. ಸ್ವಾಮೀಜಿ ಯಾರು? ಆಡಿಯೋದಲ್ಲಿರುವ ಸ್ವಾಮೀಜಿ ಯಾರು? ಈ ಆಡಿಯೋದಲ್ಲಿರೋದು ಆದರಹಳ್ಳಿ ಕವಿ ಮಠದ ಡಾಕ್ಟರ್ ಕುಮಾರ ಮಹಾರಾಜ ಸ್ವಾಮೀಜಿ. ಬಸವ ಶರಣರು 2020ರಲ್ಲಿ ಇವರು 62 ದಿನ ಮುಚ್ಚಿದ ಗುಹೆಯಲ್ಲಿ ತಪಸ್ಸು ಮಾಡಿ ಸುದ್ದಿಯಾಗಿದ್ರು. ಹಾವೇರಿ ಜಿಲ್ಲೆಯ ಪ್ರಭಾವಿ ಧಾರ್ಮಿಕ ನಾಯಕ. ಇವರ ಆಡಿಯೋ ವೈರಲ್ ಆದ ಕಾರಣ ಶಾಸಕರ ಬಂಧನದ ಹಿಂದೆ ಇವರ ಕೈವಾಡ ಇದೆ ಅನ್ನೋದು ಆರೋಪ. ಶಾಸಕರು ಅರೆಸ್ಟ್ ಆಗಿದ್ದು ಆಯ್ತು, ಜೈಲಿಗೆ ಹೋಗಿದ್ದೂ ಆಯ್ತು. ಬಹುಶಃ ಸ್ವಾಮೀಜಿ ಒಬ್ಬರದ್ದೇ ಆಡಿಯೋ ಹೊರ ಬಂದಿದ್ರೆ ಇದರ ಹಿಂದೆ ಏನೋ ಕೈವಾಡ ಇದೆ ಅಂತ ನಂಬ್ತಿದ್ರೇನೋ ಜನ. ಆದ್ರೆ ಶಾಸಕರು ಗುತ್ತಿಗೆದಾರರಿಗೆ ಧಮ್ಕಿ ಹಾಕಿರೋ ಆಡಿಯೋ ಕೂಡ ಲೀಕ್ ಆಗಿರೋ ಕಾರಣ ಶಾಸಕರು ತಪ್ಪು ಮಾಡಿರಬಹುದು ಅಂತಿದ್ದಾರೆ ಜನ. ಅದನ್ನೆಲ್ಲ ಒಂದ್ ಕಡೆ ಇಟ್ಟು ಇದರ ಬಗ್ಗೆ ಬಂದಿರೋ ಪೊಲಿಟಿಕಲ್ ರಿಯಾಕ್ಷನ್ಸ್ ನೋಡೋಣ. ಭ್ರಷ್ಟಾಚಾರ ಆರೋಪ ಮಾಡಿದವರೇ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಲೋಕಾಯುಕ್ತಕ್ಕೆ ಸಿಕ್ಕಾಕೊಂಡಿದ್ದಾರೆ. ಈಗ ಏನ್ ಹೇಳ್ತಾರೆ ಅವರು ಹೇಳ್ಬೇಕಲ್ಲ. ಬೇರೆಯವ್ರ ಮೇಲೆ ಲಂಚದ ಆರೋಪ ಮಾಡೋದು ಸುಲಭ, ಆದ್ರೆ ಅವ್ರು ಬಿಜೆಪಿ ಶಾಸಕರು ಸಿಕ್ಕಾಕೊಂಡಿದ್ದಾರೆ. ಅದರಿಂದ ಲೋಕಾಯುಕ್ತ ತನಿಖೆ ಮಾಡ್ಲಿಕ್ಕೆ ನಾವ್ಯಾರು ಅಡ್ಡ ಬರೋಲ್ಲ. ಬಿಜೆಪಿ ಲಂಚ ಸಹಿಸಲ್ಲ, ವಿಷಯ ಗೊತ್ತಿಲ್ಲ. ಛಲವಾದಿ ನಾರಾಯಣಸ್ವಾಮಿ ಅಲ್ಲ, ಅದೇನಿದೆಯಂತೂ ನನಗೆ ಗೊತ್ತಿಲ್ಲ. ನೋಡಿ, ನಾವು ಲಂಚ ತಗೊಳ್ಳೋದನ್ನ ಅದನ್ನ ಯಾವುದನ್ನು ನಮ್ಮ ಪಕ್ಷ ನಾವು ಸಹಿಸ್ಕೊಳ್ಳೋದಿಲ್ಲ. ಬಟ್ ಅದರ ಸತ್ಯಾಸತ್ಯತೆಗಳೇನು ಅನ್ನೋದು ನನಗೆ ಗೊತ್ತಿಲ್ಲ. ಬಿಜೆಪಿಯವರು ಪ್ರಾಮಾಣಿಕ ಮನುಷ್ಯರು, ಡಿಕೆಶಿ ವ್ಯಂಗ್ಯ. Corrupt people, the most honest people in this country. They will not leave it. I think some wrong information you might have got. Let us look at it. Let us see what Lokayukta tell. Then I'll react. ಲಮಾಣಿ 2-3 ಲಕ್ಷಕ್ಕೆ ಕೈ ಒಡ್ಡುವ ಮನುಷ್ಯ ಅಲ್ಲ. ಯತ್ನಾಳ್ ಏನೋ ಸಂಚ್ ಇರ್ಬೇಕಂತ ನನಗೆ ಅನಿಸ್ತದೆ. ನಾನು ಚಂದ್ರು ಲಮಾಣಿ ಡಾಕ್ಟರ್ ಒಬ್ಬ ಒಳ್ಳೆ ಪ್ರಾಕ್ಟೀಸ್ ಇದೆ, ಒಂದು ಒಳ್ಳೆ ಮನುಷ್ಯ. ನಾನು ಸಮೀಪದಿಂದ ನೋಡಿನಿ ಚಂದ್ರು ಲಮಾಣಿ. ಆ ರೀತಿ ಇದಕ್ಕೆ ಅವ್ರನ್ನೇನೋ ಟ್ರ್ಯಾಪ್ ಮಾಡ್ಯಾರ. ಹಾಂ, ಯಾಕಂದರೆ ಅವ್ರ ಹಾಸ್ಪಿಟ್ಲ್ ದೊಡ್ಡ ಪ್ರಾಕ್ಟೀಸ್ ಇದೆ. ನಾನು ಹೋಗಿದ್ದೆ ಆ ಹಾಸ್ಪಿಟ್ಲಿಗೆ. ವ್ಯವಸ್ಥಿತವಾಗಿ ಪಾಪ ಒಬ್ಬ ಬಂಜಾರ ಸಮಾಜದ ಒಬ್ಬ MLAನ ಟ್ರ್ಯಾಪ್ ಮಾಡ್ಬೇಕಂತ ಯಾರೋ ಮಾಡಿಸಿದ್ದಾರೆ ಹೊರತು ನನಗೇನು ಅನಿಸೋದಿಲ್ಲ. ಚಂದ್ರು ಲಮಾಣಿ 2 ಲಕ್ಷ 3 ಲಕ್ಷಕ್ಕೆ ಕೈ ಒಡ್ಡುವಂಥ ಮನುಷ್ಯ ಅಲ್ಲ. ಷಡ್ಯಂತ್ರದ ಅನುಮಾನ. ಅರವಿಂದ ಬೆಲ್ಲದ್ ನೋಡ್ರಿ, ಸಾರ್ವಜನಿಕ ಜೀವನದಲ್ಲಿದ್ದವರು ಪ್ರಶ್ನಾತೀತವಾಗಿರ್ಬೇಕು. ಅವ್ರದ್ದು ನೈತಿಕವಾಗಿ ಅವ್ರ ನೈತಿಕತೆ ಉತ್ತಮವಾಗಿರ್ಬೇಕು. ಇವತ್ತು ಶಿರಶ್ರೀ ಶಾಸಕರದ್ದು ಏನು ಆಗೈತಿ ವಿಷಯ, ಇದರಿಂದ ವಿಡಿಯೋಗಳು ಬರ್ತಿದ್ದಾವು, ಆಡಿಯೋ ಕ್ಲಿಪ್ ಬರ್ತಾ ಇದೆ. ಅದರಿಂದ ಷಡ್ಯಂತರ ಮಾಡಿ ಅವ್ರನ್ನ ಬೇಕಂತ ಸಿಗ್ಸಾಕ ಪ್ರಯತ್ನ ಮಾಡಿದ್ದಾರೆ ಅಂತಲೇ ಕೇಳ್ತಾ ಇದ್ದೆ.
ಈಗ ಬಿಜೆಪಿಯ ಯಾರು ರಾಜೀನಾಮೆ ಕೊಡ್ತಾರೆ? ಪ್ರಿಯಾಂಕ್ ಖರ್ಗೆ. ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿರೋದು ವಿರೋಧ ಪಕ್ಷದ ನಾಯಕರು, BJPಯ ರಾಜ್ಯಾಧ್ಯಕ್ಷರು, ಕಾಂಗ್ರೆಸ್ ನಾಯಕರಲ್ಲ. ದೊಡ್ಡದಾಗಿ ಪ್ರತಿಭಟನೆ ಮಾಡಿದ್ರಲ್ಲ ಅಪ್ಪ ನೀವು, ಅಹೋರಾತ್ರಿ ಧರಣಿ ಮಾಡಿದ್ರಲ್ಲ ಮೊನ್ನೆ ವಿಧಾನಸೌಧದಲ್ಲಿ RB ತಿಮ್ಮಾಪುರ ಸಾಹೇಬ್ರ ವಿರುದ್ಧ. ಈಗೇನು ಮಾಡ್ತೀರಾ? ಯಾರು ರಾಜೀನಾಮೆ ಕೊಡ್ತೀರಾ? ಈಗ ನಾರಾಯಣ ಸ್ವಾಮಿ ಚೆಲುವಾದಿ ಕೊಡ್ತಾರಾ? ಅಶೋಕ್ ಅವ್ರು ಕೊಡ್ತಾರಾ? ಅಥವಾ ನಮ್ಮ ವಿಜೇಂದ್ರ ಅವ್ರು ಕೊಡ್ತಾರಾ? ಆಮೇಲೆ ಇದು ಕಾಂಗ್ರೆಸ್ಸಿನ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ. ಲೋಕಾಯುಕ್ತ ಟ್ರ್ಯಾಪ್ ರೀ. ಸ್ವಲ್ಪನ ಸಾಮಾನ್ಯ ಪ್ರಜ್ಞೆ ಇಟ್ಕೊಂಡು BJP ನಾಯಕರು ಮಾತನಾಡಿದ್ರೆ ಉತ್ತಮ. ಇದು ಇಷ್ಟೇ, ಬಿಜೆಪಿ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳುತ್ತಂತೆ. ಆದರೆ ಏನು ಅನ್ನೋದು ಗೊತ್ತಿಲ್ಲ. ಕಾಂಗ್ರೆಸ್ ಭ್ರಷ್ಟಾಚಾರ ಮಾಡ್ತಿದೆ ಎಂದು ರಾಜ್ಯಾದ್ಯಂತ ಪ್ರತಿಭಟನೆ ಹಮ್ಮಿಕೊಂಡಿದ್ದ ಬಿಜೆಪಿಗೆ ಇದು ಕಪಾಳಕ್ಕೆ ಹೊಡೆದ ಹಾಗಿದೆ ಅಷ್ಟೇ. ಸಾಮಾನ್ಯ ಜನರ ಹತ್ತಿರ ಕಿತ್ತು ತಿನ್ನೋ ನಾಯಕರು ನಾಯಿಗಳಿಗಿಂತ ಕಡೆ ಅಂತ ಹೇಳ್ಕೊಂಡು ನಾವು ಸಮಾಧಾನ ಮಾಡ್ಕೋಬೇಕು ಅಷ್ಟೇ. ಇದಾಗಿತ್ತು ಇವತ್ತಿನ ಗ್ಯಾರಂಟಿ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.